ನಮಸ್ತೆ. ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿ ಬಂಧನಕ್ಕೊಳಗಾಗಿದ್ದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ನೀಡಿದ್ದು, ಇದು ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯದಲ್ಲಿ ಇರೋದು ಗೂಂಡಾ ಪ್ರವೃತ್ತಿ ಸರ್ಕಾರ. ಇಂತಹ ಸರ್ಕಾರ ಕಿತ್ತೊಗೆಯಬೇಕಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಅವರನ್ನ ಕೊಲೆ ಮಾಡಲು 40 ಜನ ಬಂದಿದ್ರು. ನನಗೆ ಪ್ರವೇಶವಿಲ್ಲ. ಸಂವಿಧಾನದತ್ತ ಹುದ್ದೆಯಲ್ಲಿ ಇದ್ದೇನೆ. ಸಂವಿಧಾನಿಕ ಹುದ್ದೆ. ಉಗ್ರರು ಹೋದ್ರೆ ಕುರ್ಚಿ ಕೊಡ್ತಾರೆ. ಇದು ಅಪಮಾನವಲ್ವಾ? ಗೂಂಡಾಗಿರಿ ಅಲ್ವಾ? ಖಾನಾಪುರ ಪೊಲೀಸ್ ಠಾಣೆ ಬಳಿ 5 ಗಂಟೆ ಕಾದು ಕುಳಿತಿದೆ. ಬೆಳಗಾವಿ ಕಮಿಷನರ್ ಬರ್ತಾರೆ ಅಂದ್ರೆ ಏನರ್ಥ? ಸಚಿವರಿಂದ ಏನು ಸಂದೇಶ ಬರುತ್ತೆ ಅಂತ ಕಾಯುತ್ತಾರೆ. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ತನಿಖಾಧಿಕಾರಿ ಸುಪ್ರೀಂ. ಆದರೆ ಕಮಿಷನರ್, ಜಿಲ್ಲಾಧಿಕಾರಿ, ಮಂತ್ರಿಗೂ ಅಧಿಕಾರವಿಲ್ಲ. ತನಿಖಾಧಿಕಾರಿ ಮೇಲೆ ಒತ್ತಡ ಹಾಕೋದು ನ್ಯಾಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ತಾಲಿಬಾನಿಗಳು ಅಂತಲ್ಲ. ಕಾನೂನು ಕೈಗೆತ್ತಲು ರೌಡಿಗಳಿಗೆ, ಗೂಂಡಾಗಳಿಗೆ ನಿಮ್ಮ ಮಾತಿನಿಂದ ಏನು ಸಂದೇಶ ಹೋಗುತ್ತೆ ಎನ್ನುವ ಪ್ರಜ್ಞೆ ತಮಗಿದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಇಂತಹ ಗೂಂಡಾ ಪ್ರವೃತ್ತಿಗೆ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಗುಡುಗಿದ್ದಾರೆ. ಸಭಾಧ್ಯಕ್ಷರು ತೀರ್ಪು ಕೊಡಬೇಕು, ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು, ಅದರ ಮೇಲೆ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಜಡ್ಜು, ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು. ಅದನ್ನು ನಾವು ಪಾಲನೆ ಮಾಡ್ತೀವಿ. ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಸ್ವಾಗತ ಮಾಡಿದಿರಿ, ಅದನ್ನು ಪಾಲನೆ ಮಾಡ್ತೀವಿ. ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗಲ್ಲಿ ಏನಿದ್ದಾರೆ, ಕೋರ್ಟ್ಗಳು, ನಾನು ಪತ್ರಿಕೆಯಲ್ಲಿ ಓದಿರೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು, ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟಿ ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ, ಕಾನೂನು ಮೇಲೆ ಗೌರವನೇ ಇಲ್ಲ. ಸಿಟಿ ರವಿ ಅವ್ರನ್ನ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕ, ನಾನು ಹೋಗಿದ್ದೀನಿ, ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿರೋದು. ವಿಧಾನಸೌಧದಲ್ಲಿ ಏನು ಸಿಟಿ ರವಿ ಅವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ರು. ಚಿಕ್ಕಮಗಳೂರು ಜಿಲ್ಲೆಗೆ ಸಿಟಿ ರವಿ ಅವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಹೇಳಿದ್ರು. ಆ ಕಂಪ್ಲೇಂಟ್ ಅನ್ನ ಬರೆದು ನಾವು ಕೊಡಕ್ಕೆ ಬಂದಿದ್ದು. ನನಗೆ ಎಂಟ್ರಿ ಇಲ್ಲ. ನಾನು ಸಂವಿಧಾನದತ್ತವಾದಂಥ ಪೋಸ್ಟಲ್ಲಿ ಇರೋನು. ನಾನು ಸಂವಿಧಾನದತ್ತವಾದ ಪೋಸ್ಟ್, ನಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅಂದ್ರೆ ಯಾರೋ ಈಗ ಟೆರರಿಸ್ಟ್ಗಳು ಹೋದ್ರೆ ಅವ್ರನ್ನ ಚೇರ್ ಹಾಕಿ ಕೂತಿಸ್ತೀರಾ ನೀವು? ನನಗೆ ಎಂಟ್ರಿ ಕೊಡಲಿಲ್ಲ. ಇದು ಅಪಮಾನ ಅಲ್ವಾ? ಗೂಂಡಾಗಿರಿ ಅಲ್ಲ? ಯಾವ ಕಮಿಷನರು ಅವನ್ ಫೋನ್ ಬಿಟ್ಟು 5 ಅವರ್ ಇದ್ದೀನಿ ಅಲ್ಲಿ. 5 hours ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್, ಖಾನಾಪುರ ಸ್ಟೇಷನ್. ಖಾನಾಪುರ ಸ್ಟೇಷನ್ಗೂ ಕಮಿಷನರ್ ಏನ್ ಸಂಬಂಧ? ಯಾರವರು ಖಾನಾಪುರ ಸ್ಟೇಷನ್ ಬರಕ್ಕೆ? ಅವ್ರ ಜ್ಯೂರಿಸ್ಟ್ರಕ್ಷನ್ ಅಲ್ಲ. SP ಅಲ್ಲಿ ಜ್ಯೂರಿಸ್ಟ್ರಕ್ಷನ್. ಡಿ ಮನುಷ್ಯ ಬಂದು ಕೂತ್ಕೊಂತಾನೆ ಫೋನ್ ಇಟ್ಕೊಂಡು. ಆ ಮಿನಿಸ್ಟ್ರಿಂದ ಏನ್ ಬರ್ತತೆ, ಆ ಮಿನಿಸ್ಟ್ರಿಂದ ಏನ್ ಬರ್ತತೆ, ಇದೇ ಅವ್ರ ಫೋನು. ಅಪ್ಪ, ನಾನು ಕೆಲಸ ಮಾಡಿದವನು. IO ಇಸ್ ದ, ರಾಜು ಗೊತ್ತು, IO ಸುಪ್ರೀಂ. ಯಾವುದೇ ಕೇಸಲ್ಲಿ IO ಇಸ್ ದ ಸುಪ್ರೀಂ. ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ DYSP ಇರ್ಬೋದು. ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ, DGಗೂ ಅಧಿಕಾರ ಇಲ್ಲ, ಮಂತ್ರಿಗೂ ಅಧಿಕಾರ ಇಲ್ಲ. ಈಸ್ ದ ಸುಪ್ರೀಂ. ಅವನು ಏನ್ ಬರೀತಾನೋ ಅದೇ ಫೈನಲ್, ಅದೇ ಕೋರ್ಟ್ಗೆ ಹೋಗುವಂಥದ್ದು. ನೀವು ಅವ್ರ ಮೇಲೆ ಒತ್ತಡ ಹಾಕ್ತಿರಲ್ಲ, ನ್ಯಾಯನ ಅಲ್ಲ ರೀ? ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಒಬ್ಬರೇ ನಿಲ್ಲಿಸ್ತಿರಲ್ಲ. ಏನ್ ಮಾಡಕ್ ಹೊರಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿಲ್ಲ. ಏನ್ ಬೆದರಿಕೆ ಹಾಕಕ್ಕೆ? ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಸುಮಾರು 400-500 ಕಿಲೋಮೀಟರ್ ರಾತ್ರಿ ಎಲ್ಲ ಸುತ್ತಿಸಿದ್ದಾರೆ. ಟೆರರಿಸ್ಟ್ಗಳು ಬಂದ್ರೆ ಅವ್ರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದಿದ್ದೀರಾ ನೀವು. ಹುಬ್ಳಿ ಕೇಸನ್ನು ವಾಪಸ್ ತೆಗೆದಿದ್ದೀರಾ. ಮುಂದೆ DJ ಹಳ್ಳಿ, KJ ಹಳ್ಳಿನೂ ವಾಪಸ್ ತೆಗೆಯೋರಿದ್ದೀರಾ ನೀವು. ಅಂದ್ರೆ ಸಿಟಿ ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ. ಅದಕ್ಕೆ ಬಗ್ ಬಡಿಯುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನಾನು ಹೇಳಿಕೆ ಬಗ್ಗೆ ನಾನು ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ತೀನಿ ಅನ್ನೋ ಮಾತನ್ನ ಸಿಟಿ ರವಿ ಅವರು ಈಗಾಗಲೇ ಹೇಳಿದ್ದಾರೆ. ಕೋರ್ಟ್ಗಿಂತ
ದೊಡ್ಡದು ನಮ್ಮ ಸಂವಿಧಾನದಲ್ಲಿ ಯಾವುದೂ ಇಲ್ಲ. ಇವತ್ತು ಕೋರ್ಟು ಚೀಮಾರೆ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ, ಯಾರಾದ್ರೂ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಆ ಥರದ್ದೆಲ್ಲ ವ್ಯಕ್ತಿ ಇದ್ದಾರೆ, ರಾಜೀನಾಮೆ ಕೊಟ್ಟು ಹೊರಟೋದು. ಮಾನ ಮರ್ಯಾದೆ ಇದ್ರೆ ಇವರಿಗೆ, ಈ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟರು. ಮಂತ್ರಿಗಳು ಫೋನ್ ಮೇಲೆ ಫೋನ್ ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿದೆ, ಇದು ಒಂದು ಲ್ಯಾಂಡ್ ಮಾರ್ಕ್. ಎಲ್ಲಿದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ. ಸಿ.ಟಿ. ರವಿಗೆ ಇದುವರೆಗೂ ನೋಟಿಸ್ ಇಲ್ಲ. ಯಾಕೆ ಬಂಧಿಸಿದೆ ಅಂತ ಇದುವರೆಗೂ ಸಿ.ಟಿ. ರವಿನ ಪದೇ ಸಿ.ಟಿ. ರವಿ ಅಂಗಲಾಚ್ತಾ ಇರೋದನ್ನು ನೋಡಿದೆ, ಡಿಮ್ಯಾಂಡ್ ಮಾಡ್ತಾ ಇರೋದು ನೋಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.